ನನಗೆ 15 ಡೇಸ್ಗೆ ಒಂದ್ಸತಿ ಬರೋಕ್ಕೆ ಹೇಳಿದ್ದಾರೆ. ಇವತ್ತು ಬಿಟ್ಟರೆ ಇನ್ನು ನೆಕ್ಸ್ಟ್ 15 ಡೇಸ್ ಇದೆ. ಬಟ್ ಯಾವಾಗ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ಇವತ್ತು ಏನು ಹೇಳ್ತಾರೆ ಡಾಕ್ಟರ್ ನೋಡೋಣ. ಬೆಳಗ್ಗೆನೇ ಹೊರಟಿದ್ದೀವಿ, ನೋಡೋಣ ಹೇಗಾಗುತ್ತೆ. 9:50 ಅಪಾಯಿಂಟ್ಮೆಂಟ್ ಇದೆ. ಸೊ ಅದಕ್ಕೆ ಸ್ವಲ್ಪ ಜಲ್ದಿ ಹೋಗೋಣ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಮೊನ್ನೆನೇ ತೊಗೊಂಡ್ಬಂದ್ಬಿಟ್ಟಿದ್ವಿ. ಬರುವಾಗಲೇ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ ಅದು. ಸೊ ಮೆಸೇಜ್ ಬಂತು, ಅದಕ್ಕೆ ಇವತ್ತು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಏನು ಟಿಫಿನ್ ಎಲ್ಲ ಏನೂ ಮಾಡಿಲ್ಲ, ಹಾಗೆ ಎದ್ದು ಸ್ವಲ್ಪ ಕೆಲಸ ಎಲ್ಲ ಮನೆಯಲ್ಲೆಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ಹಸ್ಬೆಂಡ್, ನಾನು ನನ್ನ ಮಗನ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿದ್ದೆ. ಇವರು ಬೇಡ, ಸುಮ್ಮನೆ ಯಾಕೆ, ಅವನು ಬಂದು ಎಲ್ಲಿರ್ತಾನೆ, ಮತ್ತು ಲೇಟ್ ಆದರೆ ಅಕಸ್ಮಾತು ಅವನು ಯಾಕೋ ಕೋಲ್ಡ್ ಆಗಿಬಿಟ್ಟಿದೆ. ನಿನ್ನೆ ಮ್ಯಾಚಿಗೆ ಹೋಗಿದ್ದ, ಯಾಕೋ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಸರಿ ಅವನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ವಿ. ಎಷ್ಟು ಮಂಜಿದೆ ಗೊತ್ತಾ, ಆಲ್ಮೋಸ್ಟ್ 8:20 ಆಗ್ತಾ ಬಂದಿದೆ ಟೈಮು. ಫುಲ್ ಮಂಜು, ರೋಡೆಲ್ಲ ಚೆನ್ನಾಗಿದೆ, ವೆದರ್ ಅದು ಸಖತ್ತಾಗಿದೆ, ಕ್ಲೈಮೇಟು. ಸೊ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ, ಹಾಸ್ಪಿಟಲಲ್ಲಿ ಏನು ಹೇಳ್ತಾರೆ, ಒಂಥರ ಟೆನ್ಷನ್ ಆಗ್ತದೆ. ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ನನಗೆ ಟೆನ್ಷನ್ ಆಗ್ತದೆ ಹಾಸ್ಪಿಟಲ್ಗೆ ಹೋಗುವಾಗ ಅಂತಲೇ ಹೇಳ್ಬೋದು. ಏನು ಹೇಳ್ತಾರೋ ಏನೋ ಅನ್ನೋ ಥರ. ಬಟ್ ಪೇಯ್ನ್ಸ್ ಎಲ್ಲ ಏನಿಲ್ಲ, ಬಟ್ ಏನೋ ಗೊತ್ತಿಲ್ಲ ಅನಿಸ್ತದೆ ನನಗೆ ಇವತ್ತು. ಏನು ಹೇಳ್ತಾರೋ ಡಾಕ್ಟರು, ಯಾವಾಗ ಕೊಡ್ತಾರೋ ಡೇಟು ಏನು ನೋಡೋದನ್ನ. ಬನ್ನಿ ನೋಡೋಣ ಹೆಂಗಾಗುತ್ತೆ ಇವತ್ತಿನ ಡೇ ಏನು ಅಂತ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಬೇಡ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಈಗ ಆಲ್ಮೋಸ್ಟ್ ಹಾಸ್ಪಿಟಲ್ ರೀಚ್ ಆದ್ವಿ. ಒಂದು ಚೂರು ಟ್ರಾಫಿಕ್ ಆಗಲಿ, ಸಿಗ್ನಲ್ ಆಗಲಿ ಏನೂ ಸಿಗಲಿಲ್ಲ ಇವತ್ತು. ಕರೆಕ್ಟಾಗಿ 1 ಅವರ್ ಹೆಬ್ಬಾಳನೇ ಬಂದುಬಿಟ್ಟಿದ್ವಿ. ಕರೆಕ್ಟಾಗಿ 8 o'clock ಆಗಿತ್ತು ಮನೆ ಬಿಡ ಅಷ್ಟರಲ್ಲಿ. ಚಳಿ ಇದೆ, ಅದಕ್ಕೆ ಇವೆಲ್ಲ 1 ಅವರ್ ಆಲ್ಮೋಸ್ಟ್ ರೀಚ್ ಆಗಿಬಿಟ್ವಿ. ಏನೋ ಹಾಸ್ಪಿಟಲ್ಗೆ ಹೋಗಿ ರಿಜಿಸ್ಟರ್ ಮಾಡಿಸ್ಬಿಟ್ಟು ಆಮೇಲೆ ಟಿಫನ್ ತಿನ್ನೋದು. 9:50 ಅಪಾಯಿಂಟ್ಮೆಂಟು. 10 to 15 ಮಿನಿಟ್ಸಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಬಿಡ್ಬೇಕಲ್ಲಿ, ಇಲ್ಲ ಅಂತಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ರಿಜಿಸ್ಟರ್ ಮಾಡಿಸ್ಬಿಟ್ಟು ಆಮೇಲೆ ಟಿಫನ್ ಹೋಗೋಣ ಅಂತ ನನ್ನ ಮಲಗಿದ್ದಾರೆ. ನನಗೆ ಯಾಕೋ ಹುಷಾರಿಲ್ಲ ಪಾಪ. ನಿನ್ನೆ ಮ್ಯಾಚಿಗೆ ಬೇರೆ ಹೋಗಿದ್ದಲ್ಲ, ಕಾಲಿಗೆ ಬಾಲ್ ಏನೋ ಬಿತ್ತಂತೆ, ಫುಲ್ ಪೇಯ್ನ್ ಅಂತ ಹೇಳ್ತಿದ್ದಾನೆ. ನೋಡೋಣ ಹಾಸ್ಪಿಟಲ್. ಚೂರು ಟ್ರಾಫಿಕ್ ಇಲ್ಲಪ್ಪ ಇವತ್ತು. ಲಾಸ್ಟ್ ಟೈಮ್ ಬಂದಾಗೂ ಟ್ರಾಫಿಕ್ ಇರಲಿಲ್ಲ, ಬಟ್ ಮೊನ್ನೆ ಫೋಟೋ ಶೂಟಿಗೆ ಬಂದಾಗಂತೂ ಭಟ್ರಳ್ಳಿಯಲ್ಲೇ 1 ಅವರ್ ನಿಂತ್ಕೊಂಡ್ವಿ ನಾವು. ನನಗೆ ಅದೇ ಟೆನ್ಷನ್ ಇತ್ತು, ಎಲ್ಲಿ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗಿಬಿಡುತ್ತೋ, ಮತ್ತೆ ಎಷ್ಟು ವೆಯ್ಟ್ ಮಾಡಬೇಕು ಅಂತ. ಸಿಕ್ಕಾವಡೆ ಜನ ಇರ್ತಾರೆ ಅಲ್ಲಿ ಮೇಲೆ, ಅದಕ್ಕೆ. ನಡ್ಕೊಂಡು ಬರಬೇಕು. ಹಾಸ್ಪಿಟಲ್ಗೆ ಬಂದು ರೀಚ್ ಆಗಿದ್ವಿ. ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಹೋಗಿ ವೆಯ್ಟಿಂಗ್. ರಿಜಿಸ್ಟರ್ ಆಗಿದ್ರು ಕೂಡ ಟೋಕನ್ ತೊಗೋಬೇಕಂದ್ರೆ ಏನೋ ಇಲ್ಲಿ ತೊಗೊಂಡ್ರೆ ಲೇಟ್ ಆಗುತ್ತೆ. ಫಸ್ಟ್ ಫ್ಲೋರ್ ಅಂತ ಹೇಳಿ ಅಂತ ಫೋನ್ ಮಾಡಿ ಹೇಳಿದ್ದೀನಿ, ಟಿಕೆಟ್ ತೊಗೊಬರ್ಬೇಕು. 9 o'clock. ಕಾಲ್ ಮಾಡಿದ್ದೀನಿ. ಈಗ ಹಾಸ್ಪಿಟಲ್ ಬಂದು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆಲ್ಲ ಆಯ್ತು. ಏನೂ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಏನೇನೋ ಆಯ್ತಿಲ್ಲಿ. ಏನಾಯ್ತು ಜಸ್ಟ್ ಈಗ ತಾನೇ ಟಿಫನ್ ತಿಂದು. ಕ್ಯಾಂಟೀನಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಪೂರಿ ತೊಗೊಂಡಿದ್ದೆ, ಹಸ್ಬೆಂಡ್ ಎಲ್ಲ ತಿಂದೇ ಇಲ್ಲ, ನಾನು ಆಚೆ ತಿಂತೀನಿ ಅಂತ. ಬಟ್ ನನಗಂತೂ ಫುಲ್ ಸುಸ್ತಾಗ್ತದೆ, ಅದಕ್ಕೆ ನಾನು ಪೂರಿ ತೊಗೊಂಡು ತಿಂದೆ. ಏನೆಲ್ಲ ಹೇಳಿದ್ರು ಏನೋ ಅನ್ನೋದು ಹೇಳ್ತೀನಿ. ಕಾರಲ್ಲಿ ಹೋಗ್ತಾ ಇಲ್ಲಿ ನನ್ನ ಮಗನ ಕ್ಲಾಸ್ ತೊಗೊಂಡಿದ್ದಾರೆ, ಅವ್ರಿಗೆ ಅದು ಇದು ತಿನ್ನಬೇಕು, ಅಲ್ಲಿ ಚೆನ್ನಾಗಿರಲ್ಲ, ಬೇಡ ಅಂತ ಹೇಳ್ತದೆ. ಕೇಳ್ತಾ ಇಲ್ಲ. ತೊಗೊಳೋದ್ರೆ ಚಪಾತಿ ತೊಗೋ ಹೋಗುವ, ಅದು ಬೇಡ ಅಂತೆ.
ಅದೇನೋ ರೋಲ್ಗಳು ಅದು ಇದು ಕೇಳ್ತಿದ್ದಾರೆ. ಬೆಳಗ್ಗೆ ಬೆಳಗ್ಗೆ ಪಪ್ಸ್ ಅದೆಲ್ಲ ನೆನ್ನೆದಿಟ್ಟಿರ್ತಾರೆ, ಹೇಳಿದ್ರೆ ಕೇಳಲ್ಲ. ಕಾರಲ್ಲಿ ಹೋಗುವಾಗ ಹೇಳ್ತೀನಿ, ನಾನೇನೋ ಅಂದ್ಕೊಂಡು ಬಂದೆ, ಅದು ಏನೋ ಆಯಿತು. ಈಗ ಹಾಸ್ಪಿಟಲ್ ಎಲ್ಲ ಮುಗೀತು, ಊಟಕ್ಕೆ ಅಂತ ಬಂದ್ಬಿಟ್ಟು ಯಾವುದೋ ಹೊಸ ಹೋಟೆಲ್ ಅಂತೆ, ವೆಂಕಟೇಶ್ವರ ಕೆಫೆ ಅಂತೆ. ಹೊಸ ಹೋಟೆಲ್ ಎಲ್ಲ ಹಳೇದೆ, ನಾವು ಬಂದಿರೋದು ಇವಾಗ ಹೊಸದಷ್ಟೇ. ನಾನು ಆರ್ಡ್ರ್ ಮಾಡಿದ್ದೀನಿ ಮಸಾಲ ದೋಸೆ, ಇಡ್ಲಿ, ವಡ, ಬಿಸಿಬೇಳೆ ಬಂದಿದ್ದೇನೆ ಆರ್ಡ್ರ್ ಮಾಡಿ. ನನ್ನ ಮಗನಿಗೂ ರೋಟಿ ಬೇಕಿತ್ತೇನೋ, ಬಟ್ ಟೈಮ್ ಜಾಸ್ತಿ ಆಗಿದೆ, 1 o'clock ಆಗಿದೆ ಆಲ್ರೆಡಿ. ನನ್ನ ಅತಿದೇವರು ಟಿಫನ್ ಕೂಡ ಮಾಡಿ ಹಾಗೆ ಅಲ್ಲಿ ಕ್ಯಾಂಟೀನಲ್ಲಿ ತಿನ್ನಿ ಅಂದರೆ ಚೆನ್ನಾಗಿರಲ್ಲ ಅಂತ ತಿಂದಿಲ್ಲ ಅವರು. ಸೊ ನಾವೇನೋ ಪೂರಿ ತಿಂದ್ವಿ, ಬಟ್ ಫುಲ್ ಜ್ಯೂಸು ಕುಡಿದ್ವಿ. ಅವ್ರು ಏನೂ ತಿಂದಿಲ್ಲ, ಕುಡಿದಿಲ್ಲ, ಹಂಗೆ ಇದ್ದಾರೆ. ಶಿವನಿಗೆ ನಾನು ಎಷ್ಟು ಚೆನ್ನಾಗಿ ಕುಡಿತಾವನಲ್ಲ ಅಂದ್ಕೊಂಡೆ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ವೀಡಿಯೋನೇ ಮಾಡಿಲ್ಲ ಏನೂ ಕೂಡ. ಹಾಸ್ಪಿಟಲ್ಗೆ ಹೋಗಿದ್ದು ಸ್ಯಾಟರ್ಡೆ, ಇವತ್ತು ಆಲ್ರೆಡಿ ಮಂಡೇ. ಇಲ್ಲಿ ತನಕ ವೀಡಿಯೋ ಮಾಡೇ ಇಲ್ಲ ನಾನು. ಫುಲ್ ಫ್ರೆಶಲ್ಲಿ ಇದ್ಬಿಟ್ಟಿದ್ದೀನಿ. ಆವತ್ತು ಅಷ್ಟೇ, ಸ್ಯಾಟರ್ಡೇನೂ ಅರ್ಧಂಬರ್ಧ ಅಂದರೆ ಹಾಸ್ಪಿಟಲಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ. ಅದಾದಮೇಲೆ ಊಟ ತಿನ್ನೋಕೆ ಹೋದ್ವಿ, ಅದನ್ನು ವೀಡಿಯೋ ಮಾಡಿದೆ ಅಷ್ಟೇ. ಆಮೇಲೆ ವಿಡಿಯೋನೇ ಮಾಡಲಿಲ್ಲ. ಅಲ್ಲಿಂದ ನಮ್ಮ ನಾದಿನಿ ಮನೆಗೆ ಹೋದ್ವಿ. ನಮ್ಮ ನಾದಿನಿ ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಅವನ್ನ ನೋಡ್ಕೊಂಬರೋಣ ಅಂತ. ನನಗೆ ಊಟ ತಿನ್ನೋವರೆಗೂ ಆರಾಮಾಗಿದೆ. ಊಟ ತಿಂದ ತಕ್ಷಣ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು, ನಿದ್ದೆ ಬಂದುಬಿಡ್ತು. ಕಾರಲ್ಲೇ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಅವ್ರ ಮನೆಗೆ ಹೋದೆ, ಅಲ್ಲಿ ಎಲ್ಲರೂ ಇದ್ರಲ್ಲ, ಎಲ್ಲ ಮಾತಾಡಿಕೊಂಡು ಅವನ ಜೊತೆ ಎಲ್ಲ ಮಾತಾಡಿಕೊಂಡು ಹಂಗೆ ಜಾಮೂನು ಅದೆಲ್ಲ ಮಾಡಿದ್ಲು, ತಿಂದ್ಕೊಂಡು ಅದು ಇದು ಎಲ್ಲ ತರಿಸೋದು ಆಚೆಯಿಂದ ಸ್ನ್ಯಾಕ್ಸ್ ಅದೆಲ್ಲ ತಿನ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಹೆವಿ ಆಯಿತು. ಮತ್ತು ಅಮ್ಮನ ಮನೆಗೆ ಹೋದೆ, ಅವಾಗ ಫುಲ್ ನಿದ್ದೆ ಬರ್ತಿತ್ತು, ಮಲಗಿದೆ. ಹಿಂಗೆ ಆಗ್ಬಿಡ್ತು ದಿನ, ಹೆಂಗೆ ಆಗೋಯ್ತು ಅಂತಲೇ ಗೊತ್ತಿಲ್ಲ. ಅಲ್ಲೊಂದು ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗಿ, ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ವಿಡಿಯೋ ಮಾಡಬೇಕಿತ್ತಲ್ಲಿ. ಕುಂಕುಮ ಎಲ್ಲ ಕೊಟ್ಟಳು, ಸ್ಯಾರಿ ಎಲ್ಲ ಕೊಟ್ಟಳು. ಇದು ಸ್ಯಾರಿ ಪ್ರೆಗ್ನೆಂಟಲ್ಲ ಬಂದಿದ್ಯಾ ಬೇಡ ಅಂತಂದರೆ ಕೇಳಲೇ ಇಲ್ಲ ಅವಳು. ಸ್ಯಾರಿ ತರಿಸಿ ಕೊಟ್ಟು ಕಳಿಸಿದ್ಲು. ಚೆನ್ನಾಗಿದೆ ಅಲ್ವಾ ಇದು ಸ್ಯಾರಿ. ಇದು ಬ್ಲೌಸು ಚೆನ್ನಾಗಿದೆ, ಸ್ಯಾರಿ ಮಾತ್ರ ಸೂಪರಾಗಿದೆ. ಕ್ವಾಲಿಟಿನೂ ಅಷ್ಟೇ, ಒಂಥರ ಮೆಟೀರಿಯಲ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಂತ ಅನಿಸ್ತು ನನಗೂ ಕೂಡ. ಕಲರ್ ನೋಡಿ ಈ ಥರ ಇದೆ, ಚೆನ್ನಾಗಿದೆ ಅಲ್ವಾ. ಅವ್ರ ಮನೇಲಿ ಏನೂ ವಿಡಿಯೋ ಮಾಡಿಲ್ಲ. ಅಲ್ಲಿಂದ ಅಮ್ಮನ ಮನೆಗೆ ಹೋದೆ, ಅಲ್ಲೂ ಏನೂ ವಿಡಿಯೋ ಮಾಡಿಲ್ಲ. ಅಮ್ಮನ ಮನೇಲಿದ್ದು ಒಂದು 9 ತನಕ ಇದ್ವಿ ಅನಿಸುತ್ತೆ. ಅಲ್ಲೂ 8:30 9 ತನಕ ಇದ್ವಿ. ಅಲ್ಲಿ ಎಲ್ಲರೂ ಬಂದಿದ್ರು, ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದರು. ಅಮ್ಮನ ಮನೆ ಹತ್ರ ಇರೋವಂಥವ್ರು ಅವರೆಲ್ಲ ಯೋಗ ಕ್ಲಾಸ್ ಮುಗಿಸಿ ಬಂದಿದ್ದು ಆಗ್ತಾರೆ. ಅವರೆಲ್ಲ ಬಂದರು, ಎಲ್ಲ ಮಾತಾಡಿಸಿ ಎಲ್ಲರೂ ಕೂಡ ವಿಶ್ ಮಾಡಿ, ಹೆಣ್ಮಗುನೇ ಆಗಲಿ ಹೀಗೆ ಅಂತೆಲ್ಲರೂ ಆಶೀರ್ವಾದ ಮಾಡಿದ್ರು. ನೋಡೋಣ ಏನಾಗುತ್ತೆ ಅಂತ. ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಅಮ್ಮ ಮಶ್ರೂಮ್ ಕರಿ ಮತ್ತು ಪರೋಟಾನ ಏನೋ ಮಾಡಿದರು. ಮಶ್ರೂಮ್ ಕರಿ ಮತ್ತು ಪರೋಟ ಎಲ್ಲ ಮಾಡಿದರು. ತಿಂದ್ಬಿಟ್ಟು ಮತ್ತು ಅವತ್ತೇ ಬಂದುಬಿಟ್ವಿ. ಅಮ್ಮ ಕೂಡ ನಮ್ಮ ಜೊತೆನೇ ಬಂದರು. ಇದಾರೆ ಅಮ್ಮ ಕೂಡ, ಇಲ್ಲೇ ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಊರಿಗೆ ಹೋದೆ. ಅದನ್ನು ಕೂಡ ಏನೂ ವಿಡಿಯೋ ಮಾಡಲಿಲ್ಲ. ಅವತ್ತು ಕೂಡ ಸಂಡೇ ನನ್ನ ನಾದಿನಿ ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ದರು ಇಲ್ಲಿಗೆ. ಇನ್ನೊಂದು ನಾದಿನಿ ಆ್ಯಕ್ಚುಲಿ ಮಂಜು ಅವತ್ತು ಸಂಡೇ ಶಾಪಿಗೆ ಹೋಗಿದ್ರು. ರಜಾ ಹಾಕಿರಲ್ಲ ಸ್ಯಾಟರ್ಡೇ, ಮತ್ತೆ ರಜಾ ಹಾಕಬೇಕಾಗುತ್ತೆ ಮುಂದೆ. ಬೇಡ ನಾನು ಶಾಪಿಗೆ ಹೋಗ್ತೀನಿ ಸಂಡೇ ಅಂದ್ಬಿಟ್ಟು ಹೊರಟ್ಬಿಟ್ರು. ಮತ್ತು ನಾನು ಊರಿಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡಿದ್ದೆ. ಅದಕ್ಕೆ ಅವಳು ಸರಿ ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಬಿಡು ಅಂದ್ಬಿಟ್ಟು ನನ್ನ ನಾದಿನಿ ಮತ್ತು ಅವ್ರ ಹಸ್ಬೆಂಡ್ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ. ಅವಳು ಬಂದು ಒಂದು ಸೀರೆ ಎಲ್ಲ ಕೊಟ್ಟು, ಕುಂಕುಮ ಎಲ್ಲ ಕೊಟ್ಟು, ಅದನ್ನೂ ನಾನು ವಿಡಿಯೋ ಮಾಡಲಿಲ್ಲ. ಇದು ಸೀರೆ ಚೆನ್ನಾಗಿದೆ ಅಲ್ವಾ, ಇದು ಸೀರೆ ನಂಗೆ ಸಖತ್ ಇಷ್ಟ ಆಯ್ತು. ಇದೂ ಕೂಡ ಒಂಥರ ಕಲರ್ ಪಿಂಕ್ ಬ್ಲೂ ನೋಡಿ ಹೆಂಗೆ ಬಂದಿದೆ ಕಲರ್ ಅಂತ. ಅವಳು ಬ್ಲೂ ಕೊಟ್ಟಿದ್ದಾಳೆ, ಅವಳು ಪಿಂಕ್ ಕೊಟ್ಟಿದ್ದಾಳೆ. ಯಾವ ಆಗುತ್ತೆ ನೋಡೋಣ. ಹೋದ್ವಿ ಊರಿಗೆ. ಅದಾದಮೇಲೆ ಉಳ್ಳಂತೂ ತುಂಬ ದಿನ ಆಗಿತ್ತಲ್ಲ ಊರಿಗೆ ಹೋಗಿ ನಾನು. ಸೊ ಮತ್ತು ಅಲ್ಲಿ ಚಿಕನ್ ಫ್ರೈ, ಮಟನ್ ಸಾರು, ಕಬಾಬು ತುಂಬ ವೆರೈಟೀಸ್ ಮಾಡಿದ್ರು. ಅವತ್ತು ಚೆನ್ನಾಗಿ ತಿಂದೆ. ಅವತ್ತು ಪೌರ್ಣಮಿ ಏನೋ ಇತ್ತು, ಮಧ್ಯಾಹ್ನ ತನಕ ಇತ್ತು. ಮಧ್ಯಾಹ್ನ ಆಗೋಗುತ್ತೆ ಅಂದರೆ ಮಧ್ಯಾಹ್ನದ ಮೇಲೆ ನಾವು ತಿಂದಿದ್ದು ಸಂಡೇ. ಮಧ್ಯಾಹ್ನ ತನಕ ಬೆಳಗ್ಗೆ ಇಲ್ಲಿ ಅಮ್ಮ ಏನು ಮಾಡಿದರು, ದೋಸೆನೂ ಪಲ್ಯ ಮಾಡಿದರು.
ತಿನ್ಕೊಂಡು ಹೊರಟ್ವಿ. ಮಧ್ಯಾಹ್ನ ರಾತ್ರಿ ಎಲ್ಲ ಅಲ್ಲೇ ತಿಂದ್ಬಿಟ್ಟು ಹಸ್ಬೆಂಡ್ 9:30 ಬಂದರು. ಹಸ್ಬೆಂಡ್ ಜೊತೆ ವಾಪಸ್ ಬಂದ್ವಿ ಮನೆಗೆ. ಮಂಡೇ ಮತ್ತು ಮಗನಿಗೆ ಸ್ಕೂಲ್ ಇದೆಲ್ಲ ಅಂದ್ಬಿಟ್ಟು ಇವತ್ತು ಕೂಡ ಇನ್ನೂ ಒಂದು ನಾದಿನಿ ಕೂಡ ಬಂದಿದ್ಲು, ಅದನ್ನು ವಿಡಿಯೋ ಮಾಡಲಿಲ್ಲ. ಅವಳು ಬಂದು ಮಾತಾಡಿಸ್ಕೊಂಡು ಹೋದ್ಲು. ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಏನೋ ಅನ್ನೋದನ್ನ ಶೇರ್ ಮಾಡಿರಲಿಲ್ಲ, ಶೇರ್ ಮಾಡೋಣ ಅಂತ. ಇದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ತೋರಿಸ್ತಾರೆ ನಾನು ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋಲ್ಲೇ. ಹಾಸ್ಪಿಟಲ್ ವಿಸಿಟಲ್ಲೇ ನಾನು 9 ಮಂತ್ಸಿಂದ ತೋರಿಸ್ತಾ ಇದ್ದೀನಿ ಅಲ್ಲೇ. ಈ ಸತಿ ಹೋದಾಗ 15 ಡೇಸ್ ಬ್ಯಾಕ್ ಹೋಗಿದ್ದು. ಆವಾಗಲೇ 9 ಮಂತ್ ಸ್ಕ್ಯಾನಿಂಗ್ ಎಲ್ಲ ಆಗಿತ್ತು. ಮತ್ತು 9 ಮಂತ್ ಸ್ಕ್ಯಾನಿಂಗ್ ಇರ್ಬೋದು, ಮತ್ತು ಬ್ಲಡ್ ಟೆಸ್ಟ್ ಇರ್ಬೋದು, ಮತ್ತು ಎಲೆಕ್ಟ್ರೋಲೈಟ್ಸ್ ಟೆಸ್ಟು, ಥೈರಾಯ್ಡ್ ಟೆಸ್ಟು ಇದೆಲ್ಲನೂ ಮಾಡ್ಸೋಕೆ ಹೇಳಿದರು. ನಾನು ಎಲೆಕ್ಟ್ರೋಲೈಟ್ಸು ಮತ್ತು ಥೈರಾಯ್ಡ್ ಎರಡೂ ಕೂಡ ಟೆಸ್ಟಿಗೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ. ಈ ಸತಿ ಬಂದಾಗ ಮಾಡಿಸಿ ಅಂತ ಹೇಳಿದರು. ಮತ್ತು ನಾನು ಹೋಗಿ ಮಾಡಿಸೋದೆಲ್ಲ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಎಲ್ಲದೂ ಕೂಡ ನಾರ್ಮಲ್ ಇದೆ, ಯಾವುದೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನನಗೆ ಪೊಟ್ಯಾಷಿಯಮ್ ಡಿಫಿಷಿಯನ್ಸಿ ಇತ್ತಲ್ಲ, ಬಟ್ ನಾರ್ಮಲ್ ಇದೆ. ಬಟ್ ಆ ಡಾಕ್ಟರ್ ಅನಸ್ತೇಷಿಯನ್ಸ್ ಹೇಳಿದ್ದು ಒಂದು ಸತಿ ಟೆಸ್ಟ್ ಮಾಡಿಸ್ಬಿಡಿ ಅಂತ ಹೇಳಿದರು. ಸೊ ಅದನ್ನು ಕೂಡ ಮಾಡಿಸಿದೆ, ಎಲ್ಲ ನಾರ್ಮಲ್ ಬಂದಿದೆ ಅದು ಕೂಡ. ಈ ಸತಿ ಹೋದಾಗ ಸ್ಕ್ಯಾನಿಂಗ್ ಎಲ್ಲ ಲಾಸ್ಟ್ ವೀಕೆ ಆಗಿತ್ತು. ಈ ಸತಿ ಸ್ಕ್ಯಾನಿಂಗ್ ಎಲ್ಲ ಏನೂ ಇರಲಿಲ್ಲ, ಬ್ಲಡ್ ಟೆಸ್ಟ್ ಕೂಡ ಏನೂ ಇರಲಿಲ್ಲ. ಹೋಗಿದ್ದು ನಮ್ಮದು ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಿಲ್ಲ, ಸ್ವಲ್ಪ ಬೇಗನೆ ಆಯಿತು ಈ ಸತಿ ಅಂತ ಹೇಳ್ಬೋದು. ಬೇಗನೆ ಆಯಿತು ಅಂತ ಹೇಳ್ಬೋದು. ಡಾಕ್ಟರ್ ಏನು ಹೇಳಿದ್ರಪ್ಪ ಏನು ಅಂತಂದರೆ, ಬೇಬಿದು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು, ನಾರ್ಮಲ್ ಇದೆ ಅಂತ ಹೇಳಿದ್ರು. ಮತ್ತು ಡಾಕ್ಟರ್ ನಮಗೆ ಲಾಸ್ಟ್ ಟೈಮ್ ಹೋದಾಗೆ ಹೇಳಿದರು ಅಂತ ಹೇಳಿದೆ. ನಾರ್ಮಲ್ ಡೆಲಿವರಿ ಬೇಕು ಅಂತ ನಾನು ಹೇಳಿದಾಗ ಅವರು 70% ಹೇಳೋಕ್ಕಾಗುತ್ತೆ. ಏಕೆಂದರೆ ಅಂದರೆ ನನ್ನ ಬೇಬಿ ಎಲ್ಲ ನಾರ್ಮಲ್ ಆಗಿದೆ, ಪೊಸಿಷನಲ್ಲಿದೆ. ಪೇಯ್ನ್ ಬಂದರೆ ನಿಮಗೆ ನಾರ್ಮಲ್ ಮಾಡ್ತೀನಿ, ಬೇರೆ ಏನೂ ಕೂಡ ಇಂಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಪೇಯ್ನ್ ಬರೋಕ್ಕೆ, ನಮಗೆ ಪೇಯ್ನ್ ಬಂದಿಲ್ಲ ಅಂದರೆ ಪೇಯ್ನ್ ಬರೋಕ್ಕೆ ಏನಾದರೂ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಆ ಥರದ್ದೆಲ್ಲ ಏನೂ ಇಂಜೆಕ್ಟ್ ಮಾಡೋಕ್ಕಾಗೋದಿಲ್ಲ, ನ್ಯಾಚುರಲಾಗಿ ಬರಬೇಕು. ಯಾಕಂದರೆ ಆಲ್ರೆಡಿ ನನ್ನ ಒಂದ್ಸತಿ C-ಸೆಕ್ಷನ್ ಆಗಿರೋದ್ರಿಂದ ಬೇರೆ ಏನಾದರೂ ಇಂಜೆಕ್ಟ್ ಮಾಡಿದಾಗ ಗರ್ಭಕೋಶ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ರಿಸ್ಕ್ ತೊಗೊಳ್ಳಲ್ಲ ಅಂತ ಹೇಳಿದರು. ಸರಿ ಓಕೆ ಅಂತ ಅಂದ್ಕೊಂಡು ಬಂದಿದ್ದೆ. ಇವತ್ತು ಕೂಡ ಅದನ್ನೇ ಕೇಳಿದ್ರು, ನೀನು ನಾರ್ಮಲ್ ಬೇಕಾ ಸಿಸೇರಿಯನ್ ಬೇಕಾ ಅಂದ್ಬಿಟ್ಟು. ನನಗೆ ಹೆಂಗೆ ಹೇಳ್ತೀರಾ ಹಾಗೆ ಅಂದರೆ ನಂದೇನಿಲ್ಲ, 70 to 75% ನಾನು ಹೇಳೋದು ನಾರ್ಮಲ್ ಆಗುತ್ತೆ. ಬಟ್ 25 to 30% ನಾನೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿನಗೆ ಪೇಯ್ನ್ ಹಿಂಗೆ ಬರುತ್ತೆ ಅಥವಾ ಇವಾಗ ನಾನು ನಾರ್ಮಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀನು ಟಿಲ್ 27th ನನಗೆ ಡ್ಯೂ ಡೇಟ್ ಕೊಟ್ಟರು. ತುಂಬ ಜನ ಕೇಳ್ತಾ ಇರಾ EDD ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ. December 27th ಕೊಟ್ಟಿರೋ ಅಂಥದ್ದು. ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ, ನಾರ್ಮಲೇ ಮಾಡಿಸ್ಕೋತೀನಿ ಅಂದರೆ ವೆಯ್ಟ್ ಮಾಡ್ಬೋದು. ಬಟ್ ಅಲ್ಲಿಂದ ನಿಮಗೆ ಪೇಯ್ನ್ ಬರದೆ ಅಥವಾ ಆಗಿಲ್ಲ ಅಂದರೆ ಎಮರ್ಜೆನ್ಸಿ ನಾನು C-ಸೆಕ್ಷನ್ ಮಾಡಬೇಕಾಗುತ್ತೆ, ನನ್ನ ಬ್ಲೇಮ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿದೆ. ನನ್ನ ರಿಸ್ಕ್ ಅಲ್ಲ, ಇದು ನಿನ್ನ ರಿಸ್ಕು, ನೀನು ನಾನು ತೊಗೊಂಡು ಮಾಡ್ಕೋತೀನಿ ನಾರ್ಮಲ್ಲೇ ಅಂತಂದರೆ ಮಾಡ್ಕೋಬೋದು ಆರಾಮಾಗಿ. ಬೇಬಿ ಪೊಸಿಷನಲ್ಲಂತೂ ಇದೆ. 27 ತನಕ ವೆಯ್ಟ್ ಮಾಡ್ತೀನಿ ಅಂದರೂ ಕೂಡ ಆರಾಮಾಗಿ ವೆಯ್ಟ್ ಮಾಡ್ಬೋದು. ಬೇಬಿ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ವಾಟರ್ ಲೆವೆಲ್ ಏನಿದೆ ಅಲ್ಲ, ಮಗು ಸುತ್ತ ನೀರಿರುತ್ತಲ್ಲ ಅದು ಕೂಡ ಚೆನ್ನಾಗಿದೆ. ನಿನಗೂ ಕೂಡ BP ವೇರಿಯೇಷನ್ಸ್ ಎಲ್ಲ ಏನೂ ಇಲ್ಲ, ವೆಯ್ಟ್ ಮಾಡ್ಕೋತೀನಿ ಅಂದರೆ ನಾರ್ಮಲೇ ಮಾಡ್ಕೋಬೋದು ಅಂತ ಹೇಳಿದ್ರು. ನನಗೆ ಫಸ್ಟೇ ನಾನು ಹೋಗೋಕ್ಕೂ ಮುಂಚೆನೇ ಪ್ರಿಪೇರ್ ಆಗಿದೆ. ಅಂದರೆ ನಾರ್ಮಲ್ ಅಕಸ್ಮಾತ್ ಪೇಯ್ನ್ ಬಂದಿಲ್ಲ ಅಂತಂದರೆ C-ಸೆಕ್ಷನ್ಗೂ ಕೂಡ ಒಂದು ಡೇಟನ್ನು ಕೇಳ್ಕೊಂಬಂದ್ಬಿಡೋಣ ಅಂತ. ಯಾಕೆಂದರೆ ಅಕಸ್ಮಾತ್ ಪೇಯ್ನ್ ಬಂದಿಲ್ಲ ಅಂತ ನಾನು ವೆಯ್ಟ್ ಮಾಡಿ ಮತ್ತೆ ಬೇರೆಂದ್ರೂ ಪ್ರಾಬ್ಲಮ್ ಆಗೋದು, ಅದು ಅಷ್ಟು ಚೆನ್ನಾಗಿರಲ್ವಲ್ಲ. ಸೊ ಎರಡಕ್ಕೂ ಕೂಡ ಪ್ರಿಪೇರ್ ಆಗಿರೋಣ ಅಂತಂದ್ಬಿಟ್ಟು ಡಿಸೈಡ್ ಆಗಿದೆ. ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ. ಸರಿ ಅಂದ್ಬಿಟ್ಟು ಹೋಗಿದ್ದೆ. ನಾನು ಕೇಳಿದೆ ಡಾಕ್ಟ್ರನ್ನ, ಓಕೆ C-ಸೆಕ್ಷನ್ ಮಾಡಿಸ್ಕೊಳ್ಳೋದಾದರೆ ಯಾವಾಗ ಮಾಡಿಸ್ಕೋಬೋದು ಏನು, ಅದಕ್ಕೂ ಡೇಟ್ ಕೊಟ್ಟಿನಿ, ನನಗೆ ಅಕಸ್ಮಾತ್ ಪೇಯ್ನ್ ಬಂದಿಲ್ಲ ಅಂದರೆ ನಾನು ಬರ್ತೀನಿ ಅಂತ ಹೇಳಿದೆ. ಡಾಕ್ಟರ್ ಹೇಳಿದ್ದು ರೆಡಿ, ಬೇಬಿ ರೆಡಿ ಇದೆ, ನೀನು ಈ ವೀಕಲ್ಲೇ ಮಾಡು ಅಂದರು ಮಾಡ್ಬೋದು, ನೆಕ್ಸ್ಟ್ ವೀಕ್ ಮಾಡು ಅಂದ್ರು ಕೂಡ ನಾನು ಮಾಡ್ತೀನಿ. ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ಹಾಗೆ ಬೇಬಿ ವೆಯ್ಟ್ ಎಷ್ಟಿದೆ ಅಂತ ತುಂಬ ಜನ ಕೇಳ್ತಾರೆ. ನಾನು ಹೇಳಿದ್ದೀನಿ ಲಾಸ್ಟು ಇದರಲ್ಲೇ 2.7 ಸಮಥಿಂಗ್ ಇದೆ. ಸೊ 2.8 ಹತ್ರ ಇದೆ ಅಂತಲೇ ಹೇಳ್ಬೋದು ಬೇಬಿ ವೆಯ್ಟು. 8 ಮಂತ್ಸಲ್ಲಿ 9 ಮಂತ್ಸಿಗೆ ಅವತ್ತು ತಾನೇ ಬಿತ್ತು ನನಗೆ, ನಾನು ಅವತ್ತೇ ಹೋಗಿದ್ದಂಥದ್ದು. ಸೊ ಅಷ್ಟಿತ್ತು. ಇವಾಗ ನೋಡ್ಬೇಕು ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 3.1 3.2 ಆ ಥರ ಇರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಸೊ ಇದಂಥದ್ದು ನೀನು ಡಿಸೈಡ್ ಮಾಡಿ ನನಗೆ ಒಂದು ಹೇಳು, ಸಿಸೇರಿಯನ್ಗೆ ಹೋಗ್ತೀಯಾ ಅಥವಾ ನಾರ್ಮಲ್ಗೆ ಹೋಗ್ತೀಯಾ, ಅದು ನಿನ್ನ ಒಂದು ಅಭಿಪ್ರಾಯ, ಮತ್ತು ನನ್ನ ಬ್ಲೇಮ್ ಮಾಡಬಾರ್ದು ಅಂತಂದ್ಬಿಟ್ಟು. ಸೊ ಅದಕ್ಕೆ ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ಹೇಳಿ. ಯಾಕೆ ಅಂತಂದರೆ ಅವರು ಪ್ರಿಪೇರ್ ಆಗಬೇಕಲ್ವ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಅಮ್ಮನ ಹತ್ರ ಎಲ್ಲ ಕೇಳಿ, ಅತ್ತೆ ಹತ್ರ ಕೇಳಿ ಏನು ಮಾಡೋದು ಏನಂತ ಎಲ್ಲರೂ ಕೂಡ ನಿನ್ನ ಧೈರ್ಯ ಏನು ಮಾಡ್ತೀಯೋ ನೋಡು ಅಂತ ಹೇಳಿದ್ರು. ಮತ್ತು ಅಲ್ಲಿ ಹಸ್ಬೆಂಡ್ ಫ್ರೆಂಡ್ ಕೂಡ ಒಬ್ಬರು ಸಿಸ್ಟರ್ ಇದ್ದರು, ಫ್ರೆಂಡು. ಸೊ ಅವ್ರನ್ನ ಕೂಡ ಸಜೆಷನ್ ಕೇಳಿದ್ವಿ ನಾವು, ಏನು ಮಾಡಿದ್ರೆ ಬೆಸ್ಟ್ ಅಂತ. ಅವರು ಹೇಳಿದ್ದನು ಇದೇ ಥರನೇ ಹೇಳಿದ್ರು.
ತುಂಬ ಜನ ನಾರ್ಮಲ್ಗೆ ಟ್ರೈ ಮಾಡಿ ವಾಪಸ್ ಸಿಸರಿನ್ಗೆ ಹೋಗಿರೋದಿದೆ. ಯಾಕೆಂದರೆ ಆಲ್ರೆಡಿ ಸಿಸರಿನ್ ಆಗಿರೋದ್ರಿಂದ ಮಕ್ಕಳಾಗದೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಕೂಡ ಮಾಡಿಸ್ಕೋಬೇಕು ಅಂದ್ಕೊಳ್ತಾ ಇದ್ದೀರಲ್ಲ, ಸಿಸರಿನ್ಗೆ ಹೋಗೋದು ಬೆಸ್ಟ್ ಅನಿಸುತ್ತೆ. ಇಲ್ಲ ನಿಮ್ಗೆ ನಾರ್ಮಲ್ ಬೇಕು ಅಂದರೆ ವೆಯ್ಟ್ ಮಾಡಿ ಮಾಡಿಸ್ಕೋಬೋದು ಅಂತ ಹೇಳಿದ್ರು. ಮತ್ತು ಡಾಕ್ಟರ್ ಹೇಳಿದ್ದು ನಿನಗೆ ನಾಳೆನೇ ಪೇಯ್ನ್ ಬಂದರೆ ನಾಳೆ ನಾನು ನಾರ್ಮಲ್ ಡೆಲಿವರಿ ಮಾಡಿಕೊಡ್ತೀನಿ. ನಾನು ಒಂದು ಡೇಟ್ ಕೊಟ್ಟಿರ್ತೀನಿ, ಅದರೊಳಗೆ ನಿಮಗೆ ಪೇಯ್ನ್ ಬಂತು ಅಂದರೆ ನಾನು ಆರಾಮಾಗಿ ನಾರ್ಮಲೇ ಮಾಡಿಕೊಡ್ತೀನಿ, ಬಾ ನೋಡೋಣ ಯಾವುದಕ್ಕೂ ಅಂತ ಒಂದು ಡೇಟನ್ನು ಕೊಟ್ಟರು. ನಾನು ಕೂಡ ಕೇಳಿ ಒಳ್ಳೆ ದಿವಸ ಏನು ಎಲ್ಲ ಅದನ್ನು ಕೂಡ ಒಂದು ಡೇಟ್ನ ಫಿಕ್ಸ್ ಮಾಡಿದ್ದೀವಿ. ಅವತ್ತು ಹೋಗಿ ಅಡ್ಮಿಟ್ ಆಗೋಣ, ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಈ ಸತಿ ನನಗೆ ಏನು ಡೆಲಿವರಿ ಆಗುತ್ತೆ, ನಾರ್ಮಲ್ ಆಗುತ್ತಾ ಸಿಸರಿನ್ ಆಗುತ್ತಾ, ನನಗೆ ಇನ್ನೂ ಕನ್ಫ್ಯೂಷನಲ್ಲಿ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಪೇಯ್ನ್ ಯಾವಾಗ ಬೇಕೋ ಬರ್ಬೋದು. ಪೇಯ್ನ್ ಬಂದಿಲ್ಲ ಅಂದರೆ ಸಿಸರಿನ್ನೇ ಆಗುತ್ತೆ, ಪೇಯ್ನ್ ಬಂದರೆ ನಾರ್ಮಲ್ ಆಗುತ್ತೆ. ಈ ಥರ ಇದೆ ಸಿಚುವೇಶನು. ಇದಿಷ್ಟು ಡಾಕ್ಟರ್ ಹೇಳಿದ್ದು, ಬಟ್ ಎಲ್ಲ ಕೂಡ ನಾರ್ಮಲ್ ಇದೆ. ಡಾಕ್ಟರ್ ಇನ್ನೊಂದು ಏನು ಹೇಳಿದ್ರೆ 27 ತನಕ ನಾನು ವೆಯ್ಟ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ವೆಯ್ಟ್ ಮಾಡ್ಬೋದು. ಬಟ್ ಮಗು ಹಾರ್ಟ್ ಬೀಟ್ ಯಾವಾಗ ಡೌನ್ ಆಗುತ್ತೆ ಅಥವಾ ನಿಮ್ಮ BP ಯಾವಾಗ ಸ್ಟ್ರೆಚ್ ಅಂದರೆ ವೇರಿಯೇಷನ್ಸ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೆಲ್ಲ ನೋಡಿಕೊಂಡು ಇದಿಷ್ಟು ಡಾಕ್ಟರ್ ಹತ್ರ ಹೇಳಿದಂಥದ್ದು. ಸೊ ಒಂದಷ್ಟು ನಾನು ಕೂಡ ವಾರ್ಡ್ಗಳೆಲ್ಲ ನೋಡಿಕೊಂಡು ಅಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡಿ ಬಂದಿದ್ದೀನಿ. ಯಾಕೆಂದರೆ ಆ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಇರುತ್ತೆ. ಆ ರೂಮ್ಸು ನಮಗೆ ಸ್ಪೆಷಲ್ ರೂಮ್ ಎಲ್ಲ ಬೇಕಂದರೆ ಫಸ್ಟೇ ಬುಕ್ ಮಾಡ್ಕೋಬೇಕು. ನಾನು ನೋಡಿಕೊಂಡು ಎಲ್ಲದನ್ನು ಬಂದಿದ್ದೀನಿ. ನಾರ್ಮಲ್ ಆದಾಗ ಲೇಬರ್ ವಾರ್ಡ್ ಯಾವ ಥರ ಇರುತ್ತೆ ಎಲ್ಲದೂ ಕೂಡ ತೋರಿಸೋದ್ರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಅಷ್ಟೇ. ನಾನು ಅಥವಾ ಜನರಲ್ ವಾರ್ಡನ್ನ ನೋಡಿದೆ, ಮತ್ತು ಸೆಮಿ ಸ್ಪೆಷಲ್ ಇರ್ಬೋದು, ಸ್ಪೆಷಲ್ ವಾರ್ಡ್ ಇರ್ಬೋದು, ಎಲ್ಲದನ್ನೂ ಕೂಡ ನೋಡಿಕೊಂಡು ಯಾವ್ದು ಎಷ್ಟೆಷ್ಟು ಆಗುತ್ತೆ ಏನು ಎಲ್ಲನ ಕೇಳಿಕೊಂಡು ಬಂದಿದ್ದೀನಿ. ನಾನು ಸ್ಪೆಷಲ್ ವಾರ್ಡನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನೇ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಒಂದು ದಿವಸ ಮುಂಚೆನೇ ಹೋಗಿ ಅಡ್ಮಿಷನ್ ಆಗಬೇಕಂತೆ ನಾವು ಅವ್ರು ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ. ಆಮೇಲೆ ಅವ್ರು ನೋಡಿಕೊಂಡು ಏನಾಗುತ್ತೆ ಏನು ಅಂತ ಡಿಸೈಡ್ ಆಗ್ತಾರೆ. ಸೊ ಇದಿಷ್ಟು ಡಾಕ್ಟರ್ ಹೇಳಿದಂಥದ್ದು. ನೋಡೋಣ ಹೋಪ್ ಹೇಗಾಗುತ್ತೆ ಏನು ಅಂತ, ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀವಿ, ಒಂಥರ ಟೆನ್ಷನ್ ಅಂತ ಅನಿಸ್ತದೆ. ಇಷ್ಟು ದಿನ ಯಾವ ಮಗು ಆಗುತ್ತೆ ಅಂತ ಟೆನ್ಷನ್ ಇತ್ತು. ಬಟ್ ಇವಾಗ ಏನಾಗುತ್ತಪ್ಪ ಅಂತ ಟೆನ್ಷನ್ ಇದೆ. ನಾರ್ಮಲೇ ಬೇಕು ಅಂತ ಅನ್ಕೋತಾ ಇದ್ದೆ ಈ ಸತಿ ಮಾತ್ರ ನಾನು. ಬಟ್ ಡಾಕ್ಟರ್ ಹೇಳಿದಾಗ ಸೇಫಾಗಿರೋದು ಮಗು ಸೇಫು ಅಥವಾ ನಾನು ಸೇಫಾಗಿರೋದು ಬೆಸ್ಟ್ ಅಂತ ಅನಿಸ್ತದೆ. ನೋಡೋಣ ಏನಾಗುತ್ತೆ, ದೇವರ ದಯೆ ಅದಾಗಲಿ. ಇಬ್ಬರು ಕೂಡ ಸೇಫಾಗಿದ್ದರೆ ಸಾಕು, ಯಾವುದೇ ಆದರೂ ಕೂಡ ಒಂದು ಹೆಲ್ತಿಯಾಗಿರೋ ಮಗು ಬಂದರೆ ಸಾಕಪ್ಪ ಅಂತ ಅನಿಸ್ತದೆ ಇವಾಗ. ಏಕೆಂದರೆ ಇವಾಗಿನ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದರೆ ಭಯ ಆಗುತ್ತೆ. ಹುಟ್ಟಿದ ತಕ್ಷಣವೇ ಎಷ್ಟೊಂದೆಲ್ಲ ಪಾಪ ಅದೆಲ್ಲ ಏನೂ ಇಲ್ಲದೆ ಆರಾಮಾಗಿ ಒಂದು ಹೆಲ್ತಿಯಾಗಿರೋ ಹೆಣ್ಮಗು ಆದ್ರಾಗಲಿ ಗಂಡು ಮಗು ಆಗಲಿ ಹೆಲ್ತಿಯಾಗಿರೋ ಬೇಬಿ ಬಂದು ನನ್ನ ಮಡ್ಲು ಸೇರಿದ್ರೆ ಸಾಕು ಅಂತ ನೀವು ಕೂಡ ಬ್ಲೆಸ್ ಮಾಡಿ. ಏನೂ ತೊಂದರೆ ಆಗದೆ ಒಂದು ಹೆಲ್ತಿಯಾಗಿರೋ ಬೇಬಿ ಬರಲಿ ಅಂತ ಅಂದ್ಬಿಟ್ಟು ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ದು ಬಂದು ಏನು ಅಂತ. ಆದಷ್ಟು ಇದಾಗಿತ್ತು ನನ್ನ ಹಾಸ್ಪಿಟಲ್ ವಿಸಿಟ್ನ ಕತೆ. ಡಾಕ್ಟರು ಮತ್ತು ಅಲ್ಲಿ ಇನ್ನೊಂದು ಏನು ಗೊತ್ತಾ, ಡಾಕ್ಟರೇ ಕೇಳ್ತಾರೆ ನಮಗೆ ಹಿಂದೂಸಾ ಕ್ರಿಶ್ಚಿಯನ್ಸಾ ಅಂತ. ಹಿಂದೂಸ್ ಅಂತ ಹೇಳಿದೆ. ಸೊ ಅವರು ಹೇಳಿದಷ್ಟೇ ನೀನು ಏನೇ ಕೇಳು ಯಾವತ್ತೇ ಮಾಡಿದ್ರು ಕೂಡ ರಾಹು ಕಾಲದಲ್ಲಿ ಅಲ್ಲಿ ಸಿಸರಿನ್ಸ್ ಮಾಡಲ್ವಂತೆ. ನಾರ್ಮಲ್ ಆದರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಅದಾಗುತ್ತೆ. ಬಟ್ ಆಂಬ್ಯುಲೆನ್ಸ್ ಸಿಸರಿನ್ ಮಾಡುವಾಗ ರಾಹು ಕಾಲನ ತಪ್ಪಿಸಿನೇ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಇದಿಷ್ಟು ಕೂಡ ಡಾಕ್ಟರ್ ವಿಸಿಟ್ 4 days 3 to 4 days ಇರಬೇಕಾಗುತ್ತೆ. ಬೇಬಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಕೂಡ. ನೋಡೋಣ ಹೋಗಿ ಅಡ್ಮಿಟ್ ಆಗೋದು ಇಷ್ಟೇ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಏನು ಹೇಳಿದ್ರು ಹಾಸ್ಪಿಟಲ್ ಏನು ಅಂತ ಹೇಳಬೇಕು ಅಂತ ಮಾಡಿರಲಿಲ್ಲ ಅದನ್ನು. ಸೊ ಅದಕ್ಕೆ ಹೇಳೋಣ ಅಂದ್ಬಿಟ್ಟು ಹೋಪ್ ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.